ಬಳ್ಳಾರಿ ಬೇಗುದಿ ಶಮನಕ್ಕೆ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗಿದ್ದಾರೆ. ಅತೃಪ್ತ ನಾಯಕನ ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಟ್ಟು ಚರ್ಚೆಯನ್ನ ಮಾಡಿದ್ದಾರೆ. ಸೂರ್ಯನಾರಾಯಣ ರೆಡ್ಡಿ ಮನವೊಲಿಸಿದ್ದಾರೆ ಸಿದ್ದರಾಮಯ್ಯ ಅಂತ ಗೊತ್ತಾಗಿದೆ. ಈ ಮುಖಾಂತರವಾಗಿ ಬಳ್ಳಾರಿಯ ಬೇಗುದಿ ಶಮನವನ್ನ ಮಾಡಿ ಬಳ್ಳಾರಿ ಅಭ್ಯರ್ಥಿಯನ್ನ ಗೆಲ್ಲಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ರಣತಂತ್ರವನ್ನ ಮಾಡಿರೋದು. ಅತೃಪ್ತ ನಾಯಕನ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸೂರ್ಯನಾರಾಯಣ ರೆಡ್ಡಿಯನ್ನ ಕೊನೆಗೂ ಮನವೊಲಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಸೂಕ್ತ ಸ್ಥಾನಮಾನ ನೀಡಿಲ್ಲ ಅಂತ ಮುನಿಸ್ಕೊಂಡ್ಬಿಟ್ಟಿದ್ರು ರೆಡ್ಡಿ. ಪ್ರಚಾರದಿಂದ ದೂರನೇ ಉಳ್ಕೊಂಡಿದ್ರು ಸೂರ್ಯನಾರಾಯಣ ರೆಡ್ಡಿ. ಮಾತುಕತೆಯನ್ನ ಮಾಡಿ ಇದೀಗ ಮನವೊಲಿಸಿದ್ದಾರೆ ಸಿದ್ದರಾಮಯ್ಯ ಅಂತ ಗೊತ್ತಾಗಿದೆ. ಈ ಹಿಂದೆ ಸಾಕಷ್ಟು ನಾಯಕರು ಹೋಗಿದ್ರು. ಅದರಲ್ಲಿ ಪ್ರಮುಖರಾಗಿ ಡಿಕೆ ಶಿವಕುಮಾರ್ ಅವರು ಸಂಧಾನಕ್ಕೆ ಹೋಗಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಸಂಧಾನಕ್ಕೂ ಕೂಡ ಸೂರ್ಯನಾರಾಯಣ ರೆಡ್ಡಿ ಬಗ್ಗಿರಲಿಲ್ಲ. ಪ್ರಚಾರದಿಂದ ದೂರನೇ ಉಳ್ಕೊಂಡಿದ್ರು, ತಟಸ್ಥರಾಗಿದ್ರು. ಡಿಕೆಶಿ ಸಂಧಾನ ವಿಫಲ ಆದ್ಮೇಲೆ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗಿ ಭಿನ್ನಮತವನ್ನ ಶಮನಗೊಳಿಸಿದ್ದಾರೆ. ಬಳ್ಳಾರಿ ಗ್ರಾಮಾಂತರ ಕಂಪ್ಲಿ ಕ್ಷೇತ್ರಗಳಲ್ಲಿ ಪ್ರಭಾವವನ್ನ ಸೂರ್ಯನಾರಾಯಣ ರೆಡ್ಡಿ ಹೊಂದಿದ್ದಾರೆ. ನಿನ್ನೆ ಭೇಟಿ ಮಾಡಿ ಚರ್ಚೆಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಾಗೇಂದ್ರ ಹಾಗೇನೆ ಸಂತೋಷ್ ಲಾಡ್ ಕೂಡ ಹೋಗಿದ್ರು. ಅವರು ಸಾಥನ್ನ ಕೊಟ್ಟಿದ್ರು. ಕಂಪ್ಲೀಟ್ ಆಗಿ ಮಾತುಕತೆಯನ್ನ ಮಾಡಿದ ಮೇಲೆ ಮನವೊಲಿಸಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಗೊತ್ತಾಗಿದೆ. ಹಿಂದೆ ಡಿಕೆ ಶಿವಕುಮಾರ್ ಅವರು ಮನವೊಲಿಸೋ ಪ್ರಯತ್ನವನ್ನ ಮಾಡಿದ್ರು. ಯಾಕಂದ್ರೆ ಬಳ್ಳಾರಿಯಲ್ಲಿ ಉಸ್ತುವಾರಿ ಸದ್ಯಕ್ಕೆ ನೋಡ್ತಾ ಇರೋದೇ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವ್ರ ಕೈಯಲ್ಲೂ ಕೂಡ ಸಾಧ್ಯ ಆಗಿರಲಿಲ್ಲ. ಕೊನೆಗೂ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸೂರ್ಯನಾರಾಯಣ ರೆಡ್ಡಿ ಮನವನ್ನ ಒಲಿಸಿದ್ದಾರೆ. ನಿನ್ನೆ ರಾತ್ರಿ ಚರ್ಚೆಯನ್ನ ಮಾಡಿದ್ದಾರೆ. ಸೂಕ್ತ ಸ್ಥಾನಮಾನ ಹಿಂದೆ ಸಿಕ್ಕಿಲ್ಲ ಪಕ್ಷದಲ್ಲಿ ಅಂತ ಮುನಿಸ್ಕೊಂಡಿದ್ರು. ಸಹಜವಾಗಿ ಸೂರ್ಯನಾರಾಯಣ ರೆಡ್ಡಿ ಅವರು ಪಕ್ಷದಿಂದ ತನಗೇನು ಲಾಭ ಆಗ್ತಿಲ್ಲ, ಪಕ್ಷಕ್ಕಾಗಿ ದುಡಿದ್ರು ಕೂಡ ತನಗೊಂದು ಸೂಕ್ತ ರೀತಿಯಲ್ಲಿ ಸ್ಥಾನಮಾನವನ್ನ ಪಕ್ಷ ಒದಗಿಸಿ ಕೊಟ್ಟಿರಲಿಲ್ಲ ಅಂತ. ಕೊನೆಗೂ ಇದೀಗ ಸಂಧಾನ ಯಶಸ್ವಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಸಹಜವಾಗಿ ಮುನಿಸಿಕೊಂಡಿದ್ರು ಸೂರ್ಯನಾರಾಯಣ ರೆಡ್ಡಿ. ಬಟ್ ಯಾರ ಸಂಧಾನಕ್ಕೂ ಬಗಿರ್ಲಿಲ್ಲ. ಈಗ ಸಿದ್ದರಾಮಯ್ಯ ಅವರು ಯಾವ ರೀತಿ ಮನವೊಲಿಸಿದ್ರು ಹಂಗಾದ್ರೆ? ಶರ್ಮಿತಾ ಅವರ ಮನೆಗೆ ಹೋಗಿ ಸೂರ್ಯನಾರಾಯಣ ರೆಡ್ಡಿ ಅವರ ಕಚೇರಿ ಮತ್ತು ಮನೆ ಎರಡು ಮನೆಗೂ ಕೂಡ ಹೋಗಿ ಮನವೊಲಿಸುವಂತ ಪ್ರಯತ್ನವನ್ನ ನಿನ್ನೆ ತಡರಾತ್ರಿ ಮಾಡಿದ್ದಾರೆ. ಈ ಹಿಂದೆ ಅಂದ್ರೆ ಒಂದು ವಾರದ ಹಿಂದೆ ಸಚಿವ ಡಿಕೆ ಶಿವಕುಮಾರ್ ಅವರು ಬಂದಿದ್ರು. ಟ್ರಬಲ್ ಶೂಟರ್ ಅಂತಾನೆ ಹೆಸರುವಾಸಿ. ಆದ್ರೆ ಅವರು ಭೇಟಿ ಮಾಡಿದಾಗೂ ಕೂಡ ಸೂರ್ಯನಾರಾಯಣ ರೆಡ್ಡಿ ಅವರು ಜಗ್ಲಿಲ್ಲ, ಬಗ್ಲಿಲ್ಲ. ಯಾಕಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಆಗಿದ್ದು ಸೂರ್ಯನಾರಾಯಣ ರೆಡ್ಡಿ ಅವರ ಕಾರ್ಯ. ಯಾಕಂದ್ರೆ ಬಳ್ಳಾರಿ ನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಕಂಪ್ಲಿ ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚು ಮತ ಗಳಿಕೆಗೆ ಸೂರ್ಯನಾರಾಯಣ ರೆಡ್ಡಿ ಕಾರಣರಾಗಿದ್ರು. ಆದ್ರೆ ಅವರು ಈ ಬಾರಿ ತಟಸ್ಥ ನಿಲುವನ್ನ ಹೊಂದಿದ್ದಾರೆ. ಮತ್ತು ನಾಮಪತ್ರ ಸಲ್ಲಿಕೆಗೂ ಕೂಡ ಆಗಮಿಸಿದ್ದಿಲ್ಲ, ಪ್ರಚಾರದಲ್ಲೂ ಕೂಡ ಆಗಮಿಸಿದ್ದಿಲ್ಲ. ನಿನ್ನೆ ಕಂಪ್ಲಿಯ ಕುರುಗೋಡ್ನಲ್ಲಿ ಪ್ರಚಾರ ನೀಡಿದ್ದು, ಅಲ್ಲೂ ಕೂಡ ಕೊನೆಗೆ ಆಗಮಿಸಲಿಲ್ಲ. ಸಿದ್ದರಾಮಯ್ಯ ಅವರು ಆಗಮಿಸಿದ್ರು ಕೂಡ ಆಗಮಿಸಿರೋ ಪರಿಣಾಮವಾಗಿ ನಿನ್ನೆ ತಡರಾತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಉಗ್ರಪ್ಪ ಮತ್ತು ಮಾಜಿ ಸಚಿವ ಸಂತೋಷ್ ಲಾಡ್ ಮತ್ತು ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ ಅವ್ರ ಜೊತೆಗೂಡಿ ಹೋಗಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ರೀತಿಯಾದಂತ ಕೆಲಸ ಮಾಡಿ ಮತ್ತು ಇಲ್ಲಿ ಆ ಭಾಗದಲ್ಲಿ ಗೆಲ್ಲಲಿಕ್ಕೆ ಪ್ರಮುಖ ಕಾರಣ ಅಂತ ಸೂರ್ಯನಾರಾಯಣ ರೆಡ್ಡಿ ಅವರಿಗೆ ತಮಗೆ ಸೂಕ್ತ ಸ್ಥಾನಮಾನ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಪ್ರಚಾರಕ್ಕೆ ಹೋಗಿದ್ದಿಲ್ಲ. ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಆದ್ರೂ ಕೂಡ ಅವರು ಜಾಸ್ತಿ ಬಗ್ಗಲಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ನೀವು ಪ್ರಚಾರಕ್ಕೆ ಹೋಗ್ಬೇಕು, ಈ ಬಾರಿ ಎಲೆಕ್ಷನ್ ಅನ್ನ ಮಾಡಿ ಮುಂದೆ ನಿಮಗೆ ಸೂಕ್ತ ಸ್ಥಾನಮಾನ ನೀಡ್ತೇವೆ ಅನ್ನುವಂತ ಭರವಸೆಯನ್ನ ನೀಡಿದ್ರು. ಆ ನಂತರವಷ್ಟೇ ಆಯ್ತು ಅಂತ ಹೇಳಿ ಹೇಳ್ತಾರೆ. ಇನ್ನು ಹೊರಗಡೆ ಬಂದ ನಂತರನೂ ಕೂಡ ರೆಡ್ಡಿಗಾರು ಗುಡ್ ನೈಟ್ ಅಂತ ಹೇಳಿ ಅವರನ್ನ ಪ್ರೀತಿಯಿಂದ ಮಾತಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಶರ್ಮಿತಾ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಶಿಷ್ಯನ ಕೋಟೆಯಲ್ಲಿ ಗುರು ರಮೇಶ್ಗೆ ಕೊಡ್ತಾರ ಟಕ್ಕರ್. ಸಿದ್ದು ರಣತಂತ್ರ ಹೇಗಿದೆ? ಶಿಷ್ಯನ ಕೋಟೆಗೆ ಇವತ್ತು ಸಿದ್ದರಾಮಯ್ಯ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಗೋಕಾಕ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಹೋಗ್ತಾ ಇರೋದು. ಬೆಳಗಾವಿ ಅಭ್ಯರ್ಥಿ ಬಿಎಸ್ ಸಾಧುನವರ್ ಪರ ಕ್ಯಾಂಪೇನ್ ಅನ್ನ ಇವತ್ತು ಸಿದ್ದರಾಮಯ್ಯ ಮಾಡ್ತಾರೆ. ಈ ಮುಖಾಂತರವಾಗಿ ಶಿಷ್ಯನ ಕೋಟೆ ಗೋಕಾಕ್ ಕ್ಷೇತ್ರದಲ್ಲಿ ಇವತ್ತು ಮತ ಪ್ರಚಾರವನ್ನ ಮಾಡೋಕೆ ಹೋಗ್ತಾ ಇದ್ದಾರೆ. ಬೆಳಗಾವಿ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇರೋದು.
ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಸಂಧಾನ ಆಗುತ್ತಾ ಅಥವಾ ಕ್ರಮ ಆಗುತ್ತಾ ರಮೇಶ್ ಜಾರಕಿಹೊಳಿ ಮೇಲೆ ಅಂತ. ಸತೀಶ್ ಸಂಧಾನಕ್ಕೂ ಕೂಡ ಬಗ್ಗಿರ್ಲಿಲ್ಲ ರಮೇಶ್ ಜಾರಕಿಹೊಳಿ. ಸದ್ಯಕ್ಕೆ ತಟಸ್ಥವಾಗೇ ಇದ್ದಾರೆ, ಯಾವ ನಿಲುವನ್ನು ಕೂಡ ತಾಳಿಲ್ಲ ರಮೇಶ್ ಜಾರಕಿಹೊಳಿ ಅವರು. ಕಾಂಗ್ರೆಸ್ಗೆ ಒಳೇಟು ಕೊಡುವಂತ ಭೀತಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರೇ ಇದ್ದಾರೆ, ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ ಅಂತ. ಇನ್ನೊಂದ್ ಕಡೆ ಲಖನ್ಗೆ ಗೋಕಾಕ್ ಸಮಾವೇಶದಲ್ಲಿ ಉಸ್ತುವಾರಿ ಕೊಡೋದಕ್ಕೆ ಈಗ ಪಕ್ಷ ನಿರ್ಧಾರಕ್ಕೆ ಬಂದಿದೆ, ನಿರ್ಧಾರವನ್ನ ಮಾಡ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಕಾಂಗ್ರೆಸ್ ಪ್ರಚಾರ ಕಾರ್ಯವನ್ನ ಸದ್ಯಕ್ಕೆ ಲಖನ್ ನಡೆಸ್ತಾ ಇದ್ದಾರೆ. ಈ ಮುಖಾಂತರವಾಗಿ ಅವರನ್ನೇ ಮುಂದೆ ಇಟ್ಕೊಂಡು ರಮೇಶ್ಗೆ ಟಾಂಗ್ ಅನ್ನ ಸಿದ್ದರಾಮಯ್ಯ ಅವರು ಕೊಡ್ತಾರಾ? ಆ ನಿಟ್ಟಿನಲ್ಲಿ ಎಲ್ಲಾ ಪ್ಲಾನಿಂಗ್ ಗಳು ನಡೀತಾ ಇದೆ, ರಣತಂತ್ರಗಳು ನಡೀತಾ ಇದೆ ಅಂತ ಪಕ್ಷದ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಪಕ್ಷದ ಲೆಕ್ಕಾಚಾರದ ಪ್ರಕಾರವಾಗಿ ನಾವು ನೋಡೋದಾದ್ರೆ ಪ್ರಚಾರಕ್ಕೆ ಅಂತ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಮೇಶ್ಗೆ ಪರ್ಯಾಯ ನಾಯಕನನ್ನಾಗಿ ಲಖನ್ ಜಾರಕಿಹೊಳಿ ಅವರನ್ನ ಬಿಂಬಿಸೋದಕ್ಕೆ ಪ್ರಯತ್ನಗಳು ಹಾಗಾದ್ರೆ ನಡೀತಾ ಇದೆಯಾ? ಒಂದ್ ವೇಳೆ ರಮೇಶ್ ಪಕ್ಷಕ್ಕೆ ಕೈ ಕೊಟ್ರೆ ಲಖನ್ಗೆ ಗೋಕಾಕ್ ಕ್ಷೇತ್ರವನ್ನ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ರೆಡಿ ಆಗಿದೆಯಾ? ಈಗಾಗಲೇ ಈ ಬಗ್ಗೆ ಸುಳಿವನ್ನ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಒಂದ್ ಕಡೆ ಬಿಜೆಪಿಗೆ ಹೋಗ್ಬಿಡ್ತಾರೆ ರಮೇಶ್ ಜಾರಕಿಹೊಳಿ, ಆ ನಿಟ್ಟಿನಲ್ಲೇ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಒಂದು ಮುಹೂರ್ತ ಅಷ್ಟೇ ಬಾಕಿ ಇರೋದು, ಫಿಕ್ಸ್ ಆದ ತಕ್ಷಣ ರಾಜೀನಾಮೆ ಕೊಟ್ಬಿಡ್ತಾರೆ. ಅವಾಗ ಗೋಕಾಕ್ ಕ್ಷೇತ್ರದಲ್ಲಿ ಚುನಾವಣೆ ಆಬ್ವಿಯಸ್ಲಿ ನಡೆಯುತ್ತೆ. ರಾಜೀನಾಮೆ ನೀಡಿ ಗೋಕಾಕ್ನಿಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಬಿಜೆಪಿಯಿಂದ ರಮೇಶ್ ಅವರು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಲಖನ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಎಲ್ಲಾ ತಯಾರಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ರಮೇಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಯನ್ನ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಿರೋದು. ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಸಹೋದರ ಲಖನ್ ಸೆಳೆದು ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಇದೀಗ ಮಾಡ್ಕೊಳ್ತಾ ಇದೆ. ಇಲ್ಲಿ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಅಪ್ಪಟ ಶಿಷ್ಯ ಅಂತಾನೆ ರಮೇಶ್ ಜಾರಕಿಹೊಳಿ ಅವರು ಇಷ್ಟು ದಿನಗಳ ಕಾಲ ಬಿಂಬಿತರಾಗಿದ್ರು. ಏನೇ ಸಲಹೆ ಸೂಚನೆ ಬೇಕಿದ್ರು ಕೂಡ ಸಿದ್ದರಾಮಯ್ಯ ಅವರ ಹತ್ರನೇ ಹೋಗ್ತಿದ್ರು. ಅದು ಖುದ್ದಾಗಿ ಮೈಸೂರಿಗೆ ಎಷ್ಟೋ ಸಲ ಹೋಗಿ ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ಕೊಂಡ್ ಬಂದಿದ್ದು ಇದೆ. ಅದಕ್ಕೆ ಸಾಕಷ್ಟು ಉದಾಹರಣೆ ಕೂಡ ನಮ್ ಕಣ್ಮುಂದೆ ಇದೆ. ಬಟ್ ಆಲ್ ಆಫ್ ಸಡನ್ ಯಾವಾಗ ಸಚಿವ ಸ್ಥಾನವನ್ನ ಅವರಿಂದ ಕಿತ್ಕೊಂಡ್ರು, ಸಚಿವ ಸ್ಥಾನವನ್ನ ಕಿತ್ಕೊಂಡ ಮೇಲೆ ರಮೇಶ್ ಜಾರಕಿಹೊಳಿ ಅವರು ಸಿಟ್ಟಾಗಿದ್ದು, ಸಂಪುಟದಿಂದ ನಮ್ಮನ್ನ ಯಾಕೆ ಕೈ ಬಿಟ್ರು ಅಂತ ಸಿಟ್ಟಾದ್ರು. ಸೊ ಅಲ್ಲಿಂದ ಮುನಿಸು ಅವರಿಗೆ ಶುರುವಾಯಿತು. ಅದಾದ್ಮೇಲೆ ಪಕ್ಷದಿಂದ ಒಂದು ರೀತಿ ಅಂತರವನ್ನ ಇಲ್ಲಿ ತನಕ ಕಾಯ್ಕೊಂಡೇ ಬಂದಿದ್ದಾರೆ. ಬಿಜೆಪಿಗೆ ಸೇರ್ತಾರೆ ರಮೇಶ್ ಅವರು ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಶಿಷ್ಯನ ಕೋಟೆಗೆ ಗುರು ಲಗ್ಗೆ ಇಡ್ತಾ ಇರೋದ್ರಿಂದ ಮಾತುಕತೆ ಮಾಡಿ ಸಂಧಾನ ಮಾಡ್ತಾರಾ ಅಥವಾ ಬಿಜೆಪಿಗೆ ಹೋಗ್ತಾರಾ ಅನ್ನೋದನ್ನ ನೋಡ್ಬೇಕು. ಇನ್ನೊಂದ್ ಕಡೆ ಲಖನ್ ಜಾರಕಿಹೊಳಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ತಾನೇ ಮಾತಾಡುವಾಗ ಒಂದು ಕ್ಲೂ ಅನ್ನ ಬಿಟ್ಕೊಟ್ಟಿದ್ರು. ಹಾಗಾದ್ರೆ ಏನ್ ಹೇಳಿದ್ರು ನೋಡ. ಲಖನ್ ಅವರಿಗೆ ಜವಾಬ್ದಾರಿ ಹೊಂದಿದ್ವಿ, ಮಾತುಕತೆ ಮಾಡ್ತಾರೆ. ಅವಕಾಶ ನೋಡೋಣ, ಹೇಳಲಿಕ್ಕೆ ಆಗೋಲ್ಲ, ಸಂದರ್ಭ ಇನ್ನು ಸಮಯ ಇದೆ, ನಂತರ ಅದ್ರ ಬಗ್ಗೆ ಹೇಳಿದ್ರೆ ಈಗ ಅವ್ರ ನೇತೃತ್ವನ ವಹಿಸಿದ್ದಾರೆ. ಲಖನ್ ಜಾರಕಿಹೊಳಿ ಸಂಧಾನ ಇದಿಲ್ಲ, ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ, ಅವರೇನು ಕಾಂಗ್ರೆಸ್ ಮಾಡೋಲ್ಲ, ಕಾಂಗ್ರೆಸ್ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ, ಈಗ ಶಿಷ್ಯನ ಕೋಟೆಗೆ ಗುರು ಹೋಗ್ತಾ ಇದ್ದಾರೆ. ಇಲ್ಲಿ ಏನಾದ್ರು ಸಂಧಾನ ಮಾತುಕತೆ ನಡೆಯುವಂತ ಚಾನ್ಸಸ್ ಕಂಡು ಬರ್ತಾ ಇದೆಯಾ ಅಥವಾ ಪರ್ಯಾಯ ನಾಯಕನಾಗಿ ಈಗ ಲಖನ್ ಏನು ಆಗ್ತಾರೆ ಅಂತ ಹೇಳಲಾಗ್ತಿದೆ? ಆ ನಿಟ್ಟಿನಲ್ಲಿ ತಯಾರಿಗಳು ಜಾಸ್ತಿ ನಡೀತಾ ಇದೆಯಾ? ಶರ್ಮಿಳಾ ಶೆಟ್ಟಿ ಇವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು ಏನು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಸಭೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಏನಂತಂದ್ರೆ ಗೋಕಾಕ್ನಲ್ಲಿ ತಮ್ಮ ಶಿಷ್ಯ ರಮೇಶ್ ಜಾರಕಿಹೊಳಿ ಅವರನ್ನ ಯಾವುದೇ ಭೇಟಿ ಆಗೋದು ಮತ್ತು ಅವ್ರ ಜೊತೆಗೆ ಸಂಧಾನ ಮಾತುಕತೆ ನಡೆಸ್ತಕ್ಕಂಥದ್ದು ಅತ್ಯಂತ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ರಮೇಶ್ ಜಾರಕಿಹೊಳಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಜಿಲ್ಲಾ ಸಮಿತಿಯಿಂದ ಹೈಕಮಾಂಡ್ಗೆ ದೂರ ಹೋಗಿರ್ತಕ್ಕಂಥದ್ದು. ಈಗ ರಮೇಶ್ ಜಾರಕಿಹೊಳಿಯನ್ನ ಮನವೊಲಿಸುವ ಎಲ್ಲಾ ಕಾರ್ಯಗಳನ್ನ ಕಾಂಗ್ರೆಸ್ ಬಿಟ್ಟಿದೆ. ಅವರಿಗೆ ಪರ್ಯಾಯವಾಗಿ ನಾಯಕರನ್ನ ಈಗ ಹುಡುಕಾಟ ಮಾಡ್ತಿದೆ. ನಾಯಕರನ್ನ ಗುರುತಿಸುವ ಕೆಲಸವೂ ಕೂಡ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಏನು ಸಹೋದರ ಲಖನ್ ಜಾರಕಿಹೊಳಿಯನ್ನ ಈಗಾಗಲೇ ಏನು ಗೋಕಾಕ್ನ ಉತ್ತರಾಧಿಕಾರಿ ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಬಿಂಬಿಸಿದ್ದಾರೆ. ಅವ್ರ ಜೊತೆಗೆ ಗೋಕಾಕ್ ಕ್ಷೇತ್ರದಾದ್ಯಂತ ಈಗ ಪ್ರವಾಸ ನಡೆಸಿದ್ದು ಇವತ್ತಿನ ಏನು ಸಮಾವೇಶ ನೇತೃತ್ವವನ್ನು ಕೂಡ ಲಖನ್ ಜಾರಕಿಹೊಳಿಗೆ ವಹಿಸಲಾಗಿದೆ. ಶರ್ಮಿತಾ, ಅದೇ ರೀತಿ ಮುಂದೆ ಅಂದ್ರೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ್ರೆ ಅಲ್ಲಿ ಉಪಚುನಾವಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಲಖನ್ ಕಳಕಿಳಿಸಲು ಕೂಡ ಈಗ ಚಿಂತನೆಯನ್ನ ನಡೆಸಲಾಗಿದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.